ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಗೆಳೆಯರೇ, ಲೈಫ್ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಹಾಯ್ ಗೆಳೆಯರೇ, ನನ್ನ ಹೆಸರು ಸುಹಾಸಿನಿ. ಮನೆಯಲ್ಲಿ ಶ್ರೀಮಂತಿಕೆ, ಹೀಗಾಗಿ ಚಿಕ್ಕಂದಿನಿಂದಲೂ ಕಷ್ಟ ನೋಡಿರಲಿಲ್ಲ. ಮನೆಯಲ್ಲಿ ಆಳು ಕಾಳು ಇದ್ದರು. ಅವರನ್ನು ಯಾವತ್ತೂ ಆಳು ಅಂತ ನೋಡಿಲ್ಲ, ಎಲ್ಲರನ್ನೂ ಪ್ರೀತಿಯಿಂದ ನೋಡುತ್ತೇನೆ. ನಮ್ಮ ತೋಟದ ಕೆಲಸಕ್ಕೆ ಗುರು ಎಂಬ ಹುಡುಗ ಬರುತ್ತಾ ಇದ್ದ. ಆತನ ಮೇಲೆ ನಂಗೆ ಮನಸ್ಸು ಇತ್ತು. ಇದು ಪ್ರೀತಿನ ಅಥವಾ ಬೇರೇನಾ ಅಂತ ಗೊತ್ತಿರಲಿಲ್ಲ. ತೋಟದ ಕೆಲಸಕ್ಕೆ ಹೋಗುವಾಗ ನಂಗೆ ನೋಡುತ್ತಿದ್ದ ಕಣ್ಣುಗಳ ಸಂದೇಶದಲ್ಲಿ ಪ್ರೀತಿ ಹಂಚಿಕೊಳ್ಳುತ್ತಾ ಇದ್ವಿ. ಆದರೆ ಅವನ ಜೊತೆಗೆ ಬರುತ್ತಿದ್ದ ಇನ್ನೊಬ್ಬ ಕೆಲಸಗಾರ ರವಿ ನೋಡಲು ಸುಂದರವಾಗಿದ್ದ. ಅವನ ಬಗ್ಗೆ ಇತರರು ಬೇರೆ ಮಾತಾಡುತ್ತಾ ಇದ್ರು. ಯಾಕೆಂದರೆ ರವಿ ಹಿಂದೆ ಬೇರೆ ತೋಟದಲ್ಲಿ ಕೆಲಸ ಮಾಡುವಾಗ ಆ ಮನೆಯ ಯಜಮಾನಿಯನ್ನು ತನ್ನ ಬುಟ್ಟಿಗೆ ಹಾಕಿಕೊಂಡು ಸಿಕ್ಕಿಬಿದ್ದು ಅಲ್ಲಿಂದ ತಪ್ಪಿಸಿಕೊಂಡು ನಮ್ಮಲ್ಲಿ ಬಂದಿದ್ದ. ಮೊದಲು ಅವನ ಬಗ್ಗೆ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯಿತು. ರವಿ ತನ್ನ ಹಳೆಯ ಚಾಳಿ ಬಿಟ್ಟಿರಲಿಲ್ಲ. ತೋಟದಲ್ಲಿ ಕೆಲಸಕ್ಕೆ ಬರುವ ಆಳುಗಳನ್ನು ಕೆಟ್ಟದಾಗಿ ನೋಡುತ್ತಾ ಇದ್ದ. ಕೆಲವರು ಇವನಿಗೆ ಸಹಾಯ ಕೂಡ ಮಾಡಿದ್ರು, ಮತ್ತೆ ಕೆಲವರು ಇವನಿಂದ ದೂರ ಆಗಿದ್ರು. ಇಷ್ಟೆಲ್ಲ ಆದ್ರೂ ಯಾರೊಬ್ಬರೂ ಕೂಡ ನಮ್ಮಪ್ಪನಿಗೆ ಹೇಳಿರಲಿಲ್ಲ. ಇದೇ ಕಾರಣಕ್ಕೆ ರವಿ ನಮ್ಮಪ್ಪನ ದೃಷ್ಟಿಯಿಂದ ತುಂಬಾ ಒಳ್ಳೆಯವನು ಆಗಿದ್ದ. ಒಂದು ದಿನ ನಮ್ಮ ಸಂಬಂಧಿಗೆ ಅಪಘಾತ ಆಗಿತ್ತು. ವಿಷಯ ತಿಳಿಯುತ್ತಲೇ ಮನೆಯಲ್ಲಿ ಅಪ್ಪ ಅವ್ವ ಊರಿಗೆ ಹೋದ್ರು. ಅಲ್ಲಿಗೆ ಹೋದ ಮೇಲೆ 4-5 ದಿನ ಬರೋಕ್ಕೆ ಆಗೋದಿಲ್ಲ, ಮನೆ ತೋಟದ ಕಡೆಗೆ ನೋಡಕೋ ಅಂತ ಹೇಳಿದ್ರು. ನಾನು ಹುಮ್ಮಂತ ಹೇಳಿ ಮರುದಿನ ತೋಟದ ಕಡೆಗೆ ಹೋದೆ. ಸಂಜೆ ಆಗಿದ್ದ ಕಾರಣ ಆಳುಗಳು ಕೆಲಸ ಮುಗಿಸಿ ಮನೆ ಕಡೆಗೆ ಹೊರಟರು. ಮೊದಲೇ ಮನೆಯಲ್ಲಿ ಲೆಕ್ಕಪತ್ರ ಇತ್ತು, ಅದನ್ನು ಬರೆದು ಹೋಗುವಷ್ಟರಲ್ಲಿ ಸಂಜೆ ಆಗಿತ್ತು. ದಿನ ತೋಟಕ್ಕೆ ಹೋಗಿ ಬರೋ ಕಾರಣಕ್ಕೆ ನಂಗೆ ಯಾವುದೇ ಭಯ ಇರಲಿಲ್ಲ. ಬರೋವಾಗ ಪೋದೆಯಲ್ಲಿ ಯಾರೋ ಇರೋ ಅನುಭವ ಆಯ್ತು. ನಾನು ಆ ಕಡೆಗೆ ನಿಧಾನವಾಗಿ ಹೋದೆ. ಪಿಸುಮಾತುಗಳು ಕೇಳಿಸಿದವು. ಅದಕ್ಕೆ ಮರದ ಮನೆಯಲ್ಲಿ ನಿಂತು ಗಮನಿಸತೊಡಗಿದೆ. ಆಮೇಲೆ ನೋಡಿದಾಗ ಶಾಕ್ ಆಯ್ತು. ಯಾಕೆಂದರೆ ನಾ ಮನಸ್ಸು ಮಾಡಿದ್ದ ಗುರು ತನ್ನಗಿಂತ ದೊಡ್ಡವರ ಜೊತೆಗೆ ಆ ಕೆಲಸ ಶುರು ಹಚ್ಚಿದ್ದ. ನಾನು ಕಣ್ಣಾರೆ ಕಂಡು ಗಾಬರಿಯಾದೆ. ಸ್ವಲ್ಪ ಸಮಯದ ಬಳಿಕ ಗುರು ಕೆಲಸ ಮುಗಿಸಿ ಹೊರಡಬೇಕು ಅನ್ನುವಷ್ಟರಲ್ಲಿ ನನಗೆ ಫೋನ್ ಬಂತು. ಹಾಗಾಗಿ ಗಾಬರಿಯಾಗಿ ಅಲ್ಲಿಂದ ಬಂದುಬಿಟ್ಟೆ. ಆದ್ರೆ ಅವತ್ತು ಗುರು ತನಗಿಂತ ದೊಡ್ಡವಳು ಆದ ನಮ್ಮ ತೋಟದ ಆಳು ರೇಷ್ಮಾ ಜೊತೆಗೆ ಇರೋದನ್ನು ನೋಡಿ ರಾತ್ರಿ ನಂಗೆ ನಿದ್ರೆ ಬರಲಿಲ್ಲ. ಮನೆಯಲ್ಲಿ ಯಾರೂ ಇರಲಿಲ್ಲ. ಏನೂ ಮಾಡಬೇಕು ಗೊತ್ತಾಗಲಿಲ್ಲ. ಬರೀ ಆ ಘಟನೆ ಕಣ್ಣ ಮುಂದೆ ಬರುತ್ತಾ ಇತ್ತು. ಸಮಾಧಾನ ಆಗದೆ ಕೈಗೆ ಕೆಲಸ ಕೊಟ್ಟು ವಾಂತಿ ಮಾಡಿಬಿಟ್ಟೆ. ಅವಾಗ ಸ್ವಲ್ಪ ಸಮಾಧಾನ ಮಾಡಿಕೊಂಡು ನಿದ್ರೆ ಮಾಡಿದೆ. ಮರುದಿನ ಬೆಳಿಗ್ಗೆ ತೋಟದ ಕಡೆಗೆ ಹೋದೆ. ಆದ್ರೆ ಅಲ್ಲಿ ಗುರು ಏನೂ ಆಗಿಲ್ಲ ಎಂಬಂತೆ ಇದ್ದ. ಅವನನ್ನು ನೋಡಿ ಏನೋ ಅನಿಸುತ್ತಾ ಇತ್ತು. ಯಾಕೆಂದರೆ ಅವನಿಂದ ಹೇಗಾದರೂ ಮಾಡಿ ಸಹಾಯ ಪಡಿಬೇಕು ಅಂತ ಅಂದುಕೊಂಡೆ. ಮನೆಯಲ್ಲಿ ಅಪ್ಪ ಅಮ್ಮ ಬರೋಕ್ಕೆ ಇನ್ನೂ ದಿನಗಳು ಇದ್ವು. ಅವತ್ತು ಸಂಜೆವರೆಗೆ ತೋಟದಲ್ಲಿ ಸಮಯ ಕಳೆದೆ. ಅವತ್ತು ಸಹ ಏನಾದರೂ ನಡೆಯುತ್ತಾ ಅಂತ ಕಾಯುತ್ತಾ ಇದ್ದೆ. ಆದ್ರೆ ಗುರು ಎಲ್ಲರಿಗಿಂತ ಬೇಗನೆ ಮನೆಗೆ ಹೋದ. ನಾನು ಸಪ್ಪೆಮುಖದಿಂದ ಮನೆಗೆ ಹೊರಟಿದ್ದೆ. ಆದ್ರೆ ಅಂದು ರವಿ ನನ್ನ ಹಿಂಬಾಲಿಸಿಕೊಂಡು ಬರುತ್ತಾ ಇದ್ದ. ನಾನು ನೋಡಿಯೂ ನೋಡದೇ ಇರೋ ಹಾಗೆ ಮನೆಗೆ ಹೋದೆ. ಮನೆಗೆ ಹೋದ ಮೇಲೆ ಕುಂತು ವಿಚಾರ ಮಾಡಿದೆ. ನನ್ನ ಹಸಿವನ್ನು ನೀಗಿಸಿಕೊಳ್ಳಲು ಗುರು ಬದಲು ರವಿ ಸರಿಯಾದ ವ್ಯಕ್ತಿ. ಯಾಕೆಂದರೆ ಅವನಿಗೆ ಹಸಿವು ನೀಗಿಸಿದ ಅನುಭವ ಇತ್ತು. ಹಾಗೆ ವಿಚಾರ ಮಾಡುತ್ತಾ ಮನೆಗೆ ಹೊರಗಡೆ ಬಂದ್ರೆ ಅಲ್ಲಿ ಅಚ್ಚರಿ. ಯಾಕೆಂದರೆ ಅಲ್ಲಿ ಗುರು ಬಂದಿದ್ದ. ನಂಗೆ ಅವನನ್ನು ನೋಡಿ ಮನಸ್ಸಿನಲ್ಲಿ ಖುಷಿ ಆದ್ರೂ ಅದನ್ನು ಹೇಳದೆ ಯಾಕೆ ಈ ಕಡೆಗೆ ಬಂದಿದ್ದು ಅಂತ ಕೇಳಿದೆ. ಅವನು ಮನೆಯ ಒಳಗಡೆ ಕರೆಯೋದಿಲ್ವಾ ಅಂದ. ಆಮೇಲೆ ಮನೆಯ ಒಳಗಡೆ ಕರೆದು ಕುಂದರಿಸಿ ಚಾ ಮಾಡಲು ಹೋಗುತ್ತಾ ಇದ್ದೆ. ಅವನು ಅದೇನು ಬೇಡ, ನಾನು ಹೋಗುತ್ತೇನೆ ಅಂದ. ಅದಕ್ಕೆ ನಾನು ಏನಾಯ್ತು ನಿಂಗೆ ಅಂದೆ. ಅವಾಗಲೇ ಆತ ನಿನ್ನೆ ಆಗಿದ್ದು ಅಂತ ರಾಗ ಎಳೆದ್. ನಂಗೆ ನಡೆದ ಘಟನೆ ಕಣ್ಣ ಮುಂದೆ ಬಂತು. ನೀನು ಹೀಗೆ ಮಾಡತ್ತೀಯಾ ಅಂತ ಅಂದುಕೊಂಡಿರಲಿಲ್ಲ ಅಂದೆ. ಅವನು ತಮಗೆ ಅರಿವಿಲ್ಲದೆ ಆ ಘಟನೆ ನಡೆದು ಹೋಗಿದೆ ಅಂದ. ಇದನ್ನು ಯಾರಿಗೂ ಹೇಳಬೇಡ ಅಂದ. ಅಷ್ಟರಲ್ಲಿ ಹೋಗಲು ಸಿದ್ಧನಾದ. ನಾನು ಮಾತನಾಡಬೇಕು ಅಂದೆ. ಅವನಿಗೆ ಕುಳಿತುಕೋ, ಚಾ ಮಾಡಿ ತರತ್ತೇನೆ ಅಂತ ಹೋದೆ. ಮನೆಯಲ್ಲಿ ಹೇಗೆ ಹೇಳಬೇಕು ಅಂತ ಯೋಚನೆ ಮಾಡುತ್ತಾ ಇದ್ದೆ. ಹೀಗೆ ಗ್ಯಾಸ್ ಹತ್ತಿರ ನಿಂತಿದ್ದೆ. ಅಷ್ಟರಲ್ಲಿ ಯಾರೋ ನನ್ನ ಹಿಂದೆ ಬಂದು ತಬ್ಬಿದ ಅನುಭವ ಆಯ್ತು. ನಾನು ತಿರುಗಿ ನೋಡಿದ್ರೆ ಗುರು ಹೇ ಅಂತ ರಾಗ ಎಳಿತಾ ಇದ್ದೆ. ಅವನು ಪ್ಲೀಸ್ ಯಾರಿಗೂ ಹೇಳಬೇಡ ಅಂದ. ನಾನು ಸರಿ ಅಂತ ಸುಮ್ಮನೆ ಇದ್ದೆ. ಅವನು ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿದ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.